ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ನಮ್ಮ ಜೀವನದಲ್ಲಿ ಪ್ರಮುಖವಾದಂತಹ ಅನೇಕ ಸಂಸ್ಕಾರಗಳನ್ನು ಪೂರ್ವಜರು ಮಾಡೋದನ್ನು ನಾವು ನೋಡಿದ್ದೇವೆ. ಅದರಲ್ಲಿ ವಿವಾಹ ಸಂಸ್ಕಾರ ಅನ್ನೋದು ಬಹಳಷ್ಟು ಶ್ರೇಷ್ಠವಾದದ್ದು. ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ಜೀವನವನ್ನು ಪರಿಪೂರ್ಣಗೊಳಿಸಲಿಕ್ಕೆ ಬೇಕಾದಂತಹ ಅತಿ ಅಮೂಲ್ಯವಾದಂತಹ ಒಂದು ಆಶ್ರಮ, ಒಂದು ಪರಿಕಲ್ಪನೆ. ವಿವಾಹ ಅಂದರೆ ಎರಡು ಪವಿತ್ರ ಆತ್ಮಗಳ ಪವಿತ್ರ ಬಂಧನ. ಅಂದರೆ ಇದು ಕೇವಲ ಬಂಧನ ಅಲ್ಲ, ಪವಿತ್ರವಾದಂತಹ ಸಂಬಂಧಗಳನ್ನು ಉಳಿಸಿಕೊಳ್ಳುವಂತಹ ಒಂದು ಶ್ರೇಷ್ಠವಾದಂತಹ ಗತಿ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಜೀವನವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನೋದು ಪ್ರತೀತಿ. ಅಲ್ಲಿ ಹೇಳಿಕೊಡ್ತಾರೆ, ಧನ್ಯೋ ಗೃಹಸ್ಥಾಶ್ರಮ. ಅಂದರೆ ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವು ಶ್ರೇಷ್ಠವಾದದ್ದು. ಯಾಕೆಂದರೆ ಈ ಗೃಹಸ್ಥಾಶ್ರಮದಲ್ಲಿ ಪತಿ ಪತ್ನಿಯರು ಸೇರಿ ಸಮಾಜ ಸೇವೆ, ವಂಶದ ಒಂದು ಸೇವೆ ಮತ್ತು ರಾಷ್ಟ್ರಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭಗಳು ಒದಗಿ ಬರ್ತವೆ. ಆವಾಗ ಇಬ್ಬರು ಸಹಭಾಗಿಗಳಾಗಿ ಅದರಲ್ಲಿ ಭಾಗವಹಿಸೋದು ಒಂದು ಆದರ್ಶ. ಇದನ್ನು ನಾವು ನೋಡಿದಾಗ ಅಲ್ಲಿ ಹೇಳಿಕೊಡ್ತಾರೆ ಪುರೋಹಿತರು, ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳ ಒಂದು ಪರಿಪೂರ್ಣತೆಗಾಗಿ ನಾನು ವಿವಾಹವನ್ನು ಮಾಡಿಕೊಳ್ತೇನೆ ಅಂತ ಸಂಕಲ್ಪ ಮಾಡಿಸ್ತಾರೆ. ಧರ್ಮ ಅಂದರೆ ತನ್ನ ಕರ್ತವ್ಯಗಳು. ಒಬ್ಬ ವ್ಯಕ್ತಿ ತನ್ನ ಕರ್ತವ್ಯಕ್ಕಾಗಿ ಒಂದು ನೌಕರಿ ಮಾಡ್ಕೊಂಡಿರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ಏನೋ ಒಂದು ಮಾಡ್ತಿರ್ಬೋದು. ಅಂದರೆ ಸಂಸಾರದ ಪಾಲನೆ ಪೋಷಣೆಗಾಗಿ ತನ್ನ ಜೀವನದಲ್ಲಿ ತಾನು ಮಾಡುವಂತಹ ಕರ್ತವ್ಯಗಳಿಗೆ ಧರ್ಮ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮ ಪವಿತ್ರ ಕರ್ತವ್ಯಗಳು, ಅದನ್ನು ಮಾಡಲೇಬೇಕು. ಮಾಡೋದಕ್ಕೆ ಸಹಧರ್ಮಣಿಯಾಗಿ ಪತ್ನಿ ಬಂದಿದ್ದಾಳಲ್ಲ, ಅವಳು ಕೂಡ ಜೊತೆಯಾಗಿ ಕೈಗೂಡಿಸಿ ಇಬ್ಬರು ಸಂಸಾರದ ಒಂದು ಪ್ರಯಾಣವನ್ನು ಜೊತೆಯಾಗಿ ನಡೆಸಬೇಕು ಅಂತ ತಾತ್ಪರ್ಯ. ಇದನ್ನು ಮಾಡ್ತಾ ಇರಬೇಕಾದ್ರೆ, ತನ್ನ ಕರ್ತವ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಒಂದು ಪವಿತ್ರ ಭಾವನೆಯಿಂದ ಯಾವುದೇ ಥರದ ಸ್ವಾರ್ಥರಹಿತವಾದಂತಹ ಕರ್ತವ್ಯಗಳನ್ನು ತಾನು ಮಾಡಬೇಕು ಅನ್ನೋದು ಪ್ರತೀತಿ. ಆಮೇಲೆ ಅರ್ಥ ಅಂದರೆ ಒಂದು ಮನೆತನದ ಸಂಸಾರದ ನಿರ್ವಹಣೆಗಾಗಿ ಹಣಕಾಸು ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡು ಅಲ್ಲಿ ಬಂದಂತಹ ಆರ್ಥಿಕ ಅಂಶಗಳನ್ನು, ಹಣಕಾಸುಗಳನ್ನು ಸಂಸಾರಕ್ಕಾಗಿ ವಿನಿಯೋಗ ಮಾಡುವುದು ರೂಢಿ. ಅದನ್ನು ಮಾಡ್ತಾ ಇರಬೇಕಾದ್ರೆ ನಾವು ಯಾವುದೇ ತರಹದ ಒಂದು ಸ್ವಾರ್ಥರಹಿತ ಅಂತ ಹೇಳಿದ್ನಲ್ಲ, ಆ ತರಹ ಪ್ರಾಮಾಣಿಕವಾಗಿ ಹಣವನ್ನು ಸಂಪಾದನೆ ಮಾಡಬೇಕು. ಅಂದರೆ ಪ್ರಾಮಾಣಿಕ ಸಂಪಾದನೆ ನಮ್ಮ ಸಂಸಾರಕ್ಕೆ, ಜೀವನಕ್ಕೆ ಮುಂದೆ ನಾವು ಸದ್ಗತಿಯನ್ನು ಹೊಂದಲಿಕ್ಕೆ ಪ್ರಧಾನವಾಗ್ತದೆ ಅನ್ನೋದು ತಾತ್ಪರ್ಯ. ಅದನ್ನು ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ವಿವೇಚನೆಯಿಂದ, ಅಂದರೆ ನಾನು ಮಾಡ್ತಾ ಇರುವಂಥ ಸಂಪಾದನೆ ಯೋಗ್ಯವಾಗಿದೆಯಾ, ಪ್ರಾಮಾಣಿಕವಾಗಿದೆಯಾ, ಇಲ್ವಾ ಅನ್ನೋದನ್ನು ಆವಾಗ ಅವಲೋಕನ ಮಾಡ್ಕೊಳ್ತಾ ಇರಬೇಕು. ಪತಿ ಪತ್ನಿಯರಿಬ್ಬರೂ ಜೊತೆಯಾಗಿ ಈ ಒಂದು ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಗಂಡನಿಗೆ ನನಗದು ಬೇಕು, ಇದು ಬೇಕು ಅಂತ ಏನೇನೇನೋ ಆಸೆಗಳನ್ನು ಇಟ್ಬಿಟ್ರೆ ಅದನ್ನು ಪೂರೈಸಲಿಕ್ಕೆ ಕೈಲಿ ಆಗದೇ ಇದ್ದಾಗ ಅವನು ಲಂಚ ಇತ್ಯಾದಿ ಭ್ರಷ್ಟಾಚಾರದಲ್ಲಿ ತೊಡಗಬಹುದು ಅನ್ನೋದು ಒಂದು ಕಲ್ಪನೆ. ಅದು ಆಗಬಾರ್ದು. ಅಂದರೆ ತನ್ನ ಪತಿ ಪತ್ನಿಯರಿಬ್ಬರು ಸನ್ಮಾರ್ಗದಲ್ಲಿ ನಡೀತಾ ಇರಬೇಕಾದ್ರೆ ಪ್ರಾಮಾಣಿಕ ಸಂಪಾದನೆಯತ್ತ ಗಮನ ಇರಬೇಕು. ಆಮೇಲೆ ಕಾಮ ಅಂತ ಇರ್ತದೆ. ಕಾಮ ಅಂದರೆ ನಮ್ಮ ಜೀವನದ ಅವಶ್ಯಕತೆಗಳು, ಬೇಡಿಕೆಗಳು ನಿರ್ವಹಣೆ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು. ಅದರಲ್ಲಿ ಏನು ತಪ್ಪಿಲ್ಲ. ಅಂದರೆ ನಮ್ಮ ಕಾಮನೆಗಳನ್ನು ಪೂರೈಸಲಿಕ್ಕೆ ನಾವು ಸಂಪಾದನೆ ಮಾಡಿದಂತಹ ಪ್ರಾಮಾಣಿಕವಾದಂತಹ ಸಂಪತ್ತನ್ನು ವಿನಿಯೋಗ ಮಾಡುವುದು ವಿವೇಕ. ಆಮೇಲೆ ಅದನ್ನೆಲ್ಲ ಮಾಡಿದ ಮೇಲೆ
ಇಬ್ಬರು ಜೊತೆಯಲ್ಲೇ ಒಂದು ನಿರ್ಣಯ ಕೈಕೊಂಡು ಮಾಡಬೇಕಿದ್ನ. ಒಬ್ಬೊಬ್ಬರೇ ಮಾಡೋಂಗಿಲ್ಲ. ನನಗೇನು ಬೇಕಂದ್ರೆ ನಾನು ತೊಗೊಂಡು ಬರ್ತೇನೆ, ಅಮೆಝಾನಿಂದ ನಾನು ಆರ್ಡ್ರ್ ಮಾಡ್ತೇನೆ, ಇದೆಲ್ಲ ಇಲ್ಲ. ಇಬ್ಬರು ಒಪ್ಪಿಗೆಯಿಂದ ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನು ತಂದು ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳೋದು, ಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳೋದು. ಇದನ್ನೆಲ್ಲ ಮಾಡಿ 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 ನಮ್ಮ ಜೀವನ ಪರಿಪೂರ್ಣವಾಗಿ ಸುಖ ಸಮೃದ್ಧಿಯಿಂದ ನಾವು ಕೂಡಿದವರಾಗಿ ನಾವು ಜೀವನವನ್ನು ನಡೆಸ್ತಾ ಇರ್ತೇವೆ. ಅಂದರೆ ಧರ್ಮ, ಅರ್ಥ, ಕಾಮ ಆದಮೇಲೆ ಮೋಕ್ಷ. ಅಂದರೆ ಈ ಒಂದು ಜೀವನ ಸಂಸಾರದಲ್ಲಿ ನಾವು ಸುಖ ಶಾಂತಿಗಳನ್ನು ಪಡ್ಕೊಂಡು ನಮ್ಮ ಜೀವನವನ್ನು ಪರಿಪೂರ್ಣ ಒಂದು ಸಾರ್ಥಕಗೊಳಿಸಲಿಕ್ಕೆ ಕೊನೆಗೆ ಏನಪ್ಪ ಅಂದರೆ ಇಷ್ಟೆಲ್ಲ ಮಾಡಿದ ಮೇಲೆ ನನ್ನ ಜೀವನವನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ನಾನು ನಿರ್ವಹಿಸಿದ್ದೇನೆ, ಇದು ಪರಮಾತ್ಮನ ಅನುಗ್ರಹ, ಹಿರಿಯರ ಆಶೀರ್ವಾದದಿಂದ ಆಗಿದೆ, ನನ್ನದೇನು ಇದರಲ್ಲಿಲ್ಲ ಅನ್ನುವಂಥ ಭಾವನೆಯಿಂದ ಒಂದು ವ್ಯಾಮೋಹಗಳನ್ನು ತೊರೆದು ಅವನು ನಿಜವಾಗಿಯೂ ಸನ್ಯಸ್ತ ಭಾವನೆಯಲ್ಲಿರ್ತಾನಲ್ಲ, ಅದು ಒಂದು ಮೋಕ್ಷ ಸಾಧನೆ. ಅಂದರೆ ಇದರಲ್ಲಿ ನಂದೇನೂ ಇಲ್ಲ, ನಾನು ಈ ಒಂದು ಸಂಸಾರದ ಒಂದು ಟ್ರಸ್ಟಿ ಇದ್ದ ಹಾಗೆ. ಇಲ್ಲಿ ನಾನು ಅನ್ನುವಂಥ ಅಹಂಕಾರಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಇದನ್ನು ನಿರ್ವಹಿಸಲಿಕ್ಕೆ ಪರಮಾತ್ಮ ನನಗೊಂದು ಅವಕಾಶ ಕೊಟ್ಟಿದ್ದಾನೆ. ನಾನು ಇದನ್ನು ಸದ್ವಿನಿಯೋಗ ಮಾಡಿಕೊಂಡು ಪರಿಪೂರ್ಣನಾಗಿದ್ದೇನೆ ಅನ್ನುವಂಥ ಭಾವನೆಯನ್ನು ತಂದುಕೊಳ್ಳೋದು ಮೋಕ್ಷ ಸಾಧನೆ. ಮೋಕ್ಷ ಅಂದರೆ ಅದಕ್ಕೆ ಯಾವುದೂ ಅಂಟಿಕೊಳ್ಳದೇ ನನ್ನ ಜೀವನವನ್ನು ಸಾರ್ಥಕಗೊಳಿಸುವಂತಹ ವಿಧಾನ. ಅಂದರೆ ಇದು ನಂದು ನಾನು ಮಾಡಿದ್ದು ಅನ್ನುವಂತಹ ಅಹಂಕಾರ ಮಮಕಾರಗಳಿಗೆ ಆಸ್ಪದವಿಲ್ಲ. ಅರ್ಥಾತ್ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಕರ್ಮಯೋಗಿಗಳಾಗಿ ಫಲ ಅಪೇಕ್ಷೆ ಇಲ್ಲದೇ ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾಗ, ಜ್ಞಾನಯೋಗಿಯಾಗಿ ಭಕ್ತಿಯೋಗಿಯಾಗಿ ಪರಮಾತ್ಮನಲ್ಲಿ ಭಕ್ತಿಯಿಂದ ಜೀವನವನ್ನು ನಡೆಸ್ತಾ ಇದ್ದಾಗೆ ನಮಗೆ ಜೀವನದ ಪರಿಪೂರ್ಣತೆ ಅನುಭವ ಆಗುತ್ತೆ. ಅದ್ರ ಜೊತೆಗೇ ಇಡೀ ಒಂದು ವೈವಾಹಿಕ ಜೀವನ ಯಾತಕ್ಕಾಗಿದೆ ಅಂತಂದರೆ ಸಂತಾನೋತ್ಪತ್ತಿಗಾಗಿದೆ. ಇದನ್ನು ಗಮನದಲ್ಲಿಟ್ಕೋಬೇಕು. ನಾವು ಬರೀ ಮದುವೆ ಮಾಡಿಕೊಂಡದ್ದು ಹನಿಮೂನಿಗೋಸ್ಕರ ಅಲ್ಲ, ಅದು ಇರಲಿ ಪರವಾಗಿಲ್ಲ. ಆದರೆ ಅಲ್ಟಿಮೇಟ್ಲಿ ನಮ್ಮ ಒಂದು ವಿಷನ್ ಅಥವಾ ದೃಷ್ಟಿಕೋನ ಏನಪ್ಪ ಅಂತಂದರೆ, ನಾನು ಮದುವೆ ಆಗಿದ್ದು ನನಗೋಸ್ಕರ ಅಲ್ಲ, ನಮ್ಮ ಸಂಸಾರ, ಸಮಾಜ ಮತ್ತು ಅದು ಪುನರಾವೃತ್ತಿಯಾಗಿ ನಮ್ಮಿಂದ ನಾವು ಸತ್ಸಂತಾನಗಳನ್ನು ಪಡ್ಕೊಳ್ಬೇಕು ಅನ್ನೋದು ತಾತ್ಪರ್ಯ. ಇದನ್ನು ಪುರೋಹಿತರು ಹೇಳ್ಕೊಡ್ತಾರೆ. ಇದು ಎಷ್ಟು ಸರಿಯಾದ ವಯಸ್ಸಿನಲ್ಲಿ ಆಗ್ತಲ್ಲ ಅಷ್ಟು ಒಳ್ಳೆಯದು. ಅಂದರೆ ಸಂತಾನೋತ್ಪತ್ತಿಗಾಗಿಯೇ ಪ್ರಕೃತಿಯ ಪ್ರಾಣಿ ಪಶು ಪಕ್ಷಿಗಳು ಜೀವನ ನಡೆಸ್ತವೆ, ನಮ್ಗೆ ಗೊತ್ತಿರಬೇಕು. ನಾನು ಅದನ್ನು ಬಿಟ್ಟು ನಾವೆಲ್ಲ ಬುದ್ಧಿವಂತರು, ನಮಗೇನು ಇವಾಗ ಮಗು ಬೇಡ ಅಂತ ನಾವು ಹೇಳೋ ಹಾಗಿಲ್ಲ. ನನಗೋಸ್ಕರ ಅಲ್ಲ ಇದು, ಅದು ಸಂಸಾರಕ್ಕೋಸ್ಕರ. ನಮ್ಮ ಪ್ರಕೃತಿಯ ಒಂದು ಜೀವನ ಚಕ್ರ ನಡೀತಾ ಇರಬೇಕಾದ್ರೆ ಅದಕ್ಕೆ ಹೇಳ್ತಾರೆ, ನೀನು ಮಗುನ ಪಡೆಯೋದು ನಿನಗೋಸ್ಕರ ಅಲ್ಲಪ್ಪ, ನಿಮ್ಮ ಅಪ್ಪ ಅಮ್ಮ ನಿನ್ನ ಪಡ್ಕೊಂಡ್ರಲ್ಲ ಅವರ ಒಂದು ಸಂತೋಷಕ್ಕೋಸ್ಕರ. ಅವ್ರಿಗೆ ಮೊಮ್ಮಕ್ಕಳನ್ನ ಆಡಿಸ್ಬೇಕಂತ ಆಸೆ ಇರ್ತದೆ, ಅದಕ್ಕೋಸ್ಕರ ಮಾಡ್ಕೊಳ್ಬೇಕು. ಅದಕ್ಕೆ ಬೇರೆ ಯಾವ ನೆಪ ಒಡ್ಡಿ ನಾವು ಮುಂದೂಡೋ ಹಾಗಿಲ್ಲ ಇಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೃಹಸ್ಥಾಶ್ರಮದಲ್ಲಿ ಎಲ್ಲ ಕಷ್ಟ, ಸುಖ, ಸಂತೋಷ, ಸೌಕರ್ಯ ಎಲ್ಲವನ್ನು ಅನುಭವಿಸಲಿಕ್ಕೆ ಯೋಗ್ಯವಾದಂತಹ ಒಂದು ಆಶ್ರಮ ಅಂತ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ವಧುವರರಿಗೆ, ಗೊತ್ತಲ್ಲ. ಅರುಂಧತಿ ನಕ್ಷತ್ರದ ಒಂದು ತಾತ್ಪರ್ಯ ಏನಪ್ಪ ಅಂದರೆ, ವಶಿಷ್ಠ ಋಷಿಗಳು ಅಂತಿದ್ರು. ಅವರು ಪತಿಪತ್ನಿಯರಾಗಿ, ಅಂದರೆ ಅರುಂಧತಿಯವರು ಅವರ ಪತ್ನಿ, ಧರ್ಮಪತ್ನಿ, ಅವರು ಎಷ್ಟು ಆದರ್ಶಪ್ರಾಯವಾಗಿ ಜೀವನ ನಡೆಸಿದ್ರಲ್ಲ ಅನ್ನೋದನ್ನು ತೋರಿಸಲಿಕ್ಕೆ ಆ ಅರುಂಧತಿ ಅನ್ನುವಂತಹ ಅವರ ಹೆಸರನ್ನು, ನಕ್ಷತ್ರವನ್ನು ವಧುವರಿಗೆ ತೋರಿಸ್ತಾರೆ. ಅಂದರೆ ತಾತ್ಪರ್ಯ ಏನಪ್ಪ ಅಂದರೆ, ಅವರು ಋಷಿಗಳಂದರೆ ವಶಿಷ್ಠ ಋಷಿಗಳು ಸನ್ಯಾಸಿಗಳಲ್ಲ, ಅವರು ಸಂಸಾರಿಗಳು, ಗೃಹಸ್ಥರು ಅನ್ನೋದನ್ನು ತೋರಿಸಲಿಕ್ಕೆ. ಗೃಹಸ್ಥರಾಗಿಯೇ ತಾವು ಸದ್ಗತಿಯನ್ನು ಹೊಂದಿ ಅಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಪುರೋಹಿತರು ಅವರಿಗೆ ಸಾಂಕೇತಿಕವಾಗಿ ಅರುಂಧತಿ ನಕ್ಷತ್ರದ ದರ್ಶನವನ್ನು ಮಾಡಿಸ್ತಾರೆ. ಇವೆಲ್ಲ ಸ್ವಲ್ಪ ಮೂಲಭೂತವಾಗಿ ನಾವು ಅದರ ಹಿಂದೆ ಅಡಗಿರುವಂತಹ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಎಲ್ಲ ವಿವಾಹ ಸಂಸ್ಕಾರಗಳನ್ನು
ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಆದ್ದರಿಂದ ಅರ್ಥ ಮಾಡ್ಕೊಳ್ಳೋದಿಷ್ಟೇ, ಸರಿಯಾದ ವಯಸ್ಸಿನಲ್ಲಿ ಮದುವೆ ಆಗಬೇಕು. ವೈಜ್ಞಾನಿಕವಾಗಿ ನಾವು ನೋಡಿದಾಗ ಯಾವ ವಯಸ್ಸಿನಲ್ಲಿ ನಮಗೆ ಮದುವೆಗೆ ನಾವು ಯೋಗ್ಯರಾಗಿರ್ತೀವಲ್ಲ ಆ ವಯಸ್ಸಿನಲ್ಲೇ ಮದುವೆ ಆಗಬೇಕು. ಲೇಟ್ ಮ್ಯಾರೇಜ್ ಈಸ್ ನಾಟ್ ಅಲೌಡ್ ಸೈಂಟಿಫಿಕಲಿ ಆಲ್ಸೋ. ಸೊ ವೈಜ್ಞಾನಿಕವಾಗಿ ನೋಡಿದಾಗ ನಮ್ಮ ಹಾರ್ಮೋನ್ಸು ಗಟ್ಟಿಯಾಗಿರ್ಬೇಕಾದ್ರೆ, ದೇಹ ಬಲಿಷ್ಠ ಆಗಿರಬೇಕಾದ್ರೆ, ಸಂತಾನ ಪ್ರಾಪ್ತಿಗೆ ಶಕ್ತಿ ಇರಬೇಕಾದ್ರೆ ಮದುವೆ ಆಗಬೇಕು. ಮದುವೆ ಆಗಿದ ತಕ್ಷಣ ಬೇಗನೆ ನಾವು ಸಂತಾನ ಉತ್ಪತ್ತಿಗಳನ್ನು ಮಾಡಬೇಕು. ಅದನ್ನು ನೋಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಜನ, ಅಂದರೆ ನಾವು ಮಕ್ಕಳನ್ನು ಪಡೆಯೋದು ಸ್ವಾರ್ಥಕ್ಕೋಸ್ಕರ ಅಲ್ಲ, ಅದು ಒಂದು ಸಮಾಜದ ಅಭಿವೃದ್ಧಿಗಾಗಿ. ಇಲ್ಲೇ ನಮ್ಮ ಜನಸಂಖ್ಯೆ ನಾವು ಎಷ್ಟಿದ್ದೇವೆ, ನಾವು ಇಬ್ಬರಿದ್ದೇವೆ, ನಮಗೇನು ಮಗು ಬೇಡ ಅಂದರೆ ಆ ಜನಸಂಖ್ಯೆ ಇಟ್ ಕಮ್ಸ್ ಟು ನಿಲ್. ನಾನು ಒಂದೇ ಮಗುನ ಪಡಿತೇವೆ ಅಂದರೆ ನೀವು ಜನಸಂಖ್ಯೆ ಕಮ್ಮಿ ಮಾಡಿದಾಗ 2 ಮಕ್ಕಳನ್ನ ಪಡ್ಕೊಂಡ್ರೆ ಅದು ಇದ್ದಷ್ಟೇ ಇರುತ್ತೆ. ಸೊ ಹೀಗೆ ನಾವು ನೋಡಿದಾಗ ಪ್ರಕೃತಿ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಇರ್ತದೆ. ನಾವು ನಮಗೆ ಮನಸ್ಸಿಗೆ ಬಂದ ಹಾಗೆಯೇ ಮಗು ಬೇಕು ಬೇಡ, ನನಗಿಷ್ಟೇ ಸಾಕು ಇದೆಲ್ಲ ಹೇಳೋ ಹಾಗಿಲ್ಲ. ಅದು ಪರಮಾತ್ಮನ ದೇಣಿಗೆ ರೂಪದಲ್ಲಿ, ಆಶೀರ್ವಾದ ರೂಪದಲ್ಲಿ ನಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಬೇಡ ಅನ್ನೋದು ತಪ್ಪು. ಇದನ್ನು ಅರ್ಥ ಮಾಡಿಕೊಂಡು ಸರಿಯಾದ ವಯಸ್ಸಿನಲ್ಲಿ ಮದುವೆ ಆಗೋದು, ಸರಿಯಾದ ವಯಸ್ಸಿನಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋದು, ಅದು ತಂದೆ ತಾಯಿಗಳಿಗೆ ಮಾಡಿದಂಥ ನಾವೊಂದು ದೊಡ್ಡ ಉಪಕಾರ. ಯಾಕೆಂದರೆ ಅವ್ರಿಗೂ ಕೂಡ ಮೊಮ್ಮಕ್ಕಳ ಜೊತೆಗೆ ಜೀವನ ನಡೆಸಬೇಕು ಅಂತ ಆಸೆ ಇರುತ್ತೆ. ಕರೆಕ್ಟಾ? ಸೊ ನಮ್ಮ ಒಂದು ತ್ಯಾಗ ಅಂತೇನು ಹೇಳಬೇಕಾಗಿಲ್ಲ, ನಾವು ಇದು ಮಾಡೋದು ನಮ್ಮ ಕರ್ತವ್ಯ, ಧರ್ಮ, ಇಟ್ ಈಸ್ ಅವರ್ ಡ್ಯೂಟಿ. ಸೊ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಗಳು ನಮಗೆ ಲಭ್ಯ ಆಗಬೇಕಾದ್ರೆ ಈ ಒಂದು ಬೇಸಿಕ್ ರೂಲ್ಸ್ ಆಫ್ ಲೈಫ್ ಏನಿದೆಯಲ್ಲ ಅದನ್ನು ನಾವು ಪಾಲಿಸಬೇಕು ಅನ್ನೋದು ಇದರಲ್ಲಿ ಅಡಗಿರುವಂಥ ಸೂಕ್ಷ್ಮ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನಾವು ಮದುವೆಗಳನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ವಿನಃ ಅಲ್ಲಿ ದುಂದು ವೆಚ್ಚಕ್ಕೆ ಆಸ್ಪದವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಜನರು ನನ್ನ ಹತ್ರ ದುಡ್ಡಿದೆ, ನಾನು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನಾನು ಖರ್ಚು ಮಾಡ್ಬೋದು ಅಂತ ಎಲ್ಲ ರೆಸಾರ್ಟ್ಗಳಲ್ಲಿ ದೊಡ್ಡ ದೊಡ್ಡ ಜಾಗಗಳಲ್ಲಿ ಅದು ವಿಜೃಂಭಣೆ ಅನ್ನೋದಕ್ಕಿಂತನೂ ದುಂದು ವೆಚ್ಚ, ವೇಸ್ಟ್ ಆಫ್ ಮನಿ, ಎನರ್ಜಿ ಆ್ಯಂಡ್ ಟೈಮ್. ಯಾವ ಸಮಯದಲ್ಲಿ ಏನು ಮಾಡಬೇಕೋ, ಮಂಗಲವಾದ್ಯಗಳು ನುಡಿತಾ ಇರಬೇಕೋ ಆ ಸಮಯದಲ್ಲಿ ನಾವು DJ ಇತ್ಯಾದಿ ವೆಸ್ಟರ್ನ್ ಮ್ಯೂಸಿಕ್ ಅದನ್ನೆಲ್ಲ ಪಾಶ್ಚಿಮಾತ್ಯರನ್ನು ಅನುಕರಣೆ ಮಾಡಿ ನಮ್ಮ ಮದುವೆಯಲ್ಲಿ ಅದನ್ನೆಲ್ಲ ತರೋದು ಸಲ್ಲ, ಬೇಕಾಗಿಲ್ಲ. ಸೊ ಈ ಥರ ಅನೇಕ ಸಂಪ್ರದಾಯಗಳು ತಪ್ಪಾಗಿ ಅರ್ಥ ಮಾಡಿಕೊಂಡು ನಾವು ಯಾರ್ಯಾರ್ದನ್ನೋ ಅನುಕರಣೆ ಮಾಡಿ ಮದುವೆಯಲ್ಲಿ ಸೇರಿಸಿ ನಮ್ಮದು ಒಂದು ಮದುವೆ ಆಯ್ತಪ್ಪ ಅಂತ ಕೊಚ್ಕೊಳ್ಳೋದು ಬೇಕಾಗಿಲ್ಲ. ನಿಜವಾದ ಅರ್ಥದಲ್ಲಿ ವಿವಾಹ ಸಂಸ್ಕಾರವನ್ನು ನಾವು ಖರ್ಚು ಕಮ್ಮಿ ಇದ್ದರೂ ಪರವಾಗಿಲ್ಲ, ಅರ್ಥಪೂರ್ಣವಾಗಿ ಮಾಡೋದು, ಸರಿಯಾದ ಸಮಯದಲ್ಲಿ ಎಲ್ಲ ಒಂದು ಕಾರ್ಯಕ್ರಮಗಳು ನಡೆಯುವ ಹಾಗೆ ನೋಡಿಕೊಳ್ಳೋದು ಶ್ರೇಷ್ಠ, ಅದು ಒಳ್ಳೆಯದು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನೋಡೋಣ. ಯಾಕೆಂದರೆ ದುಂದು ವೆಚ್ಚ ಜನರಿಗೆ ಸಾಮಾನ್ಯವಾಗಿ ಬಿಟ್ಟಿದೆ ಈಗ. ಅಂದರೆ ಮೋಜು ಮಸ್ತಿ, ರಾತ್ರಿ ಇಡೀ ನಾವು ನಮಗೆ ಬೇಕಾದ ತಿಂತೇವೆ, ಬೇಕಾದ ಕುಡಿತೇವೆ, ನಾವು ನೃತ್ಯ ಮಾಡ್ತೇವೆ, ಖಾನಾ ಪೀನಾ ಮೌಜ್ ಉಡಾನ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಮದುವೆ ಇರೋಲ್ಲ. ನಿಜವಾಗಿಯೂ ಆನಂದ ನಾವು ಪಡಬೇಕಾದ್ರೆ ವಧುವರರಿಗೆ ಸಂಸ್ಕಾರದ ಕಲ್ಪನೆಯನ್ನು ನಾವು ಒದಗಿಸಿ ಅವರು ಆದರ್ಶ ಪತಿ ಪತ್ನಿಗಳಾಗಿ ಜೀವನದಲ್ಲಿ ಮುಂದೆ ಬರಬೇಕು. ಅದರಿಂದ ನಮ್ಮ ಸಮಾಜಕ್ಕೆ, ನಮ್ಮ ಒಂದು ದೇಶಕ್ಕೆ ಒಳ್ಳೆಯ ಸತ್ಪ್ರಜೆಗಳನ್ನು ಸತ್ಸಂತಾನದ ಮೂಲಕ ನಾವು ನೀಡಬೇಕಾಗಿದೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ನಾವು ಮಾಡಬೇಕು ಅನ್ನೋದು ಇವತ್ತಿನ ಒಂದು ಸಂದೇಶದ ತಾತ್ಪರ್ಯ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.